ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ನಿಮಗೇನಾದರೂ ಮದುವೆ ಆಗೋದಕ್ಕೆ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಹುಡುಗಿಯರು ಬೇಕಾಗಿದ್ದರೆ ನಿಮ್ಮ ಮಾಹಿತಿಗಳನ್ನು Sri9591@gmail.comಗೆ ಮೇಲ್ ಮಾಡಿ ಸಾಕು. ನಾವು ಒಂದು ಹುಡುಗಿನ ಅಥವಾ ನಿಮ್ಮ ಅಕ್ಕಪಕ್ಕದ ಇರ್ತಕ್ಕಂಥ ಊರುಗಳಲ್ಲಿ ವಾಸವಾಗಿರ್ತಕ್ಕಂಥ ಪ್ರೊಫೈಲ್ಗಳಲ್ಲಿ ಬಂದರೆ ಮ್ಯಾಚ್ ಆದರೆ ಖಂಡಿತವಾಗ್ಲೂ ನಿಮಗೆ ಕಳಿಸ್ಕೊಡ್ತೇವೆ. ಇವರ ಹೆಸರು ಬಂದುಬಿಟ್ಟು ಜಯಶ್ರೀ ಅಂತ. ನೋಡಿ, 24ರ ವಯಸ್ಸಿನಲ್ಲಿಯೂ ಕೂಡ ಮದುವೆ ಆಗಬೇಕು ಅಂತ ಹಂಬಲ ಆಸೆ ಕೆಲವೊಂದಿಷ್ಟು ಜನಕ್ಕೆ ಇರುತ್ತೆ. ಬಟ್ ಇವ್ರಿಗೆ ಇರೋದು ಏನಂದರೆ ಮದುವೆ ಆಗಲು ಅಲ್ಲ, ಸ್ನೇಹ ಬೆಳೆಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಪ್ರಸ್ತುತ ದಾವಂಪುರ ಎಂಬ ಒಂದು ಊರಿನಲ್ಲಿ ವಾಸವಾಗಿರೋದು. ಹಾವೇರಿ ಹತ್ತಿರ ಬರುತ್ತೆ ಇದು. ಪ್ರಸ್ತುತ 17 ಕಿಲೋಮೀಟರ್ ಹಾವೇರಿಯಿಂದ. ಶಿಕ್ಷಣದಲ್ಲಿ SSLC ಕಂಪ್ಲೀಟ್ ಮಾಡಿರ್ತಕ್ಕಂಥ ನನ್ನ ಹತ್ರ ಒಂದು ಕಾರ್ ಇದೆ, ಒಂದು ಮನೆ ಇದೆ, ಒಂದು ಸುಂದರವಾಗಿರ್ತಕ್ಕಂಥ ಸ್ಕೂಟಿ ಇದೆ. ನನ್ನ ತಂದೆ ಇದ್ದಾರೆ ಆ್ಯಂಡ್ ತಾಯಿ ಇದ್ದಾರೆ. ಒಬ್ಬ ಅಣ್ಣ, ಆ ಒಬ್ಬ ಅಣ್ಣನ ಮೇಲ್ಗಡೆನೇ ನಾನು ಒಬ್ಬಳು ಜಯಶ್ರೀ ಅಂತ. ನನ್ನ ವಯಸ್ಸು 24 ಕಂಪ್ಲೀಟಾಗಿ 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ. ಸೊ ಒಬ್ಬರ ಒಂದು ಹದಿಹರಿಯದ ಯುವಕನ ಜೊತೆ ಕಾಲ ಕಳೆಯುವಂತಹ ಒಂದು ಬಯಕೆ ಆಗಿದೆ. ಹದಿಹರಿಯದವರು ಅಂತಂದರೆ 20ರಿಂದ 30 ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಯ ಜೊತೆ ಟೈಮ್ ಪಾಸ್ ಮಾಡೋದಕ್ಕೆ ಬೇಕಾಗಿದ್ದಾರೆ. ಇವರಿಗೆ ನೇರವಾಗಿ ಭೇಟಿ ಆಗ್ತೀನಿ. ಪ್ರಸ್ತುತ ನನ್ನ ಒಂದು ಜೊತೆನೇ ಅವನು ಇರಬೇಕು, ಪರವಾಗಿಲ್ಲ. ನಾನು ನನ್ನ ಕಡೆಯಿಂದ ಏನು ಕೂಡ ಸಮಸ್ಯೆ ಮಾಡಲ್ಲ. ಅವನಿಗೆ ವಾಪಸ್ ಹೋಗೋದು ಬೇಡ. ಸುಮಾರು 4 ತಿಂಗಳು ಇದ್ದರೆ ಸಾಕು. ಏನು ಗುರು, ಮನೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೇಲಿ ಇಟ್ಕೊಳ್ತಾರೆ, ಅವ್ರ ಮನೇಲಿ ನೋಡಿದವರು ಬೈಯಲ್ವಾ? ಖಂಡಿತವಾಗ್ಲೂ ಬೈತಾರೆ. ಬಟ್ ಕೆಲಸಗಾರನು ಜೊತೆಗೆ ನನ್ನ ಕಾರಿನ ಡ್ರೈವರ್ ಇದ್ದಾನೆ, ಏನೋ ಒಂದು ಹೇಳಿಬಿಟ್ಟು ಮ್ಯಾನೇಜ್ ಮಾಡ್ತಾರೆ. ಅದು ಅವ್ರ ಕಡೆ ಇದ್ದಿದ್ದಲ್ವ, ನಮಗೇನಕ್ಕೆ? ಕರೆದವರ ಹೋಗೋದು, ಸೆಕೆಂಡ್ರಲ್ಲಿ ಏನಾಗುತ್ತೋ ಪ್ರಾಬ್ಲಮ್ ಅವ್ರವ್ರು ನೋಡ್ಕೊಳ್ತಾರೆ. ಸೊ ಇದು ಇವರು ಕಳಿಸಿರೋದು. ಆ್ಯಂಡ್ ಪರಸ್ಪರ ವ್ಯಕ್ತಿ ಒಂದಾಗಿ ನಮಗೆ ಇಷ್ಟ ಆದರೆ ಪ್ರಸ್ತುತ ಅವರಿಗೆ ನನ್ನ ಕಡೆಯಿಂದ ಒಂದು ಪುಟ್ಟದಾಗಿರ್ತಕ್ಕಂಥ ಕಾರು ಕೊಡ್ತೇನೆ. ಸೊ ಲಿಟ್ರಲಿ ಹೇಳಿರೋದೇನೆಂದರೆ, ಇವಾಗ ಅವ್ರು ನೀವು ಬಂದಿರ್ತೀರ, 4 ತಿಂಗಳು ಇರ್ತೀರ, ಅವ್ರಿಗೆ ತುಂಬ ಅಂದರೆ ತುಂಬ ಹಿಡಿಸ್ತೀರ, ನೀವು ಇಷ್ಟ ಆಗ್ತೀರಾ. ಸೊ ಆವಾಗ ಅವ್ರ ಕಡೆಯಿಂದ ಪ್ರೀತಿ ಹೆಚ್ಚಾದರೆ ನಿಮಗೆ ಒಂದು ಕಾರ್ ಗಿಫ್ಟ್ ಕೂಡ ಕೊಡ್ತಾರೆ ಅಂತ ಹೇಳಿರ್ತಕ್ಕಂಥದ್ದು ಇವರು. ಸೊ ಇವರ ಒಂದು ಮಾಹಿತಿಗಳನ್ನು 9591339441 ಈ ನಂಬರ್ಗೆ ಕಳಿಸಿಕೊಡಿ. ನಿಮ್ಮ ಹೆಸರು, ನಂಬರು, ಊರು, ಎಲ್ಲೆಲ್ಲಿ ಇದ್ದೀರ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಈ ಒಂದು ಆಫರ್ನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ಲೂ ರೇರ್ ಅಂದರೆ ತುಂಬ ಕಡಿಮೆ ಈ ರೀತಿ ಕಳಿಸೋದು ಎಲ್ಲರೂ ಕೂಡ. ಯಾಕಂದರೆ ಎಲ್ಲರೂ ಕೂಡ ಒಂದು ಟೈಮ್ ಪಾಸ್ ಮಾಡೋದಕ್ಕೆ ಸಿಗಲ್ಲ. ಕೆಲವೊಂದಿಷ್ಟು ಜನ ಸಿಗ್ತಾರೆ. ಬಿಕಾಸ್ ಇವರೊಂದು ಬ್ರದರ್ ಅವರು ಮದುವೆ ಆಗಿಬಿಟ್ಟು ಅವರ ವೈಫ್ ಜೊತೆ ಸೆಟಲ್ ಆಗಿದ್ದಾರೆ. ಇವರ ತಂದೆಯವರು ಕೆಲಸ ಆಯಿತು, ಅವರಾಯಿತು ಅಂತ ಇರ್ತಾರೆ. ತಾಯಿಯವರು ಮನೆಯ ಒಂದು ಗೃಹಿಣಿ, ಅವರು ಕೂಡ ವಯಸ್ಸಾಯಿತು. ಇವಾಗ ಒಂದು ತವ್ರ ಮನೆಗೆ ಮತ್ತು ಮಗಳ ಮನೆಗೆ ಈ ರೀತಿ ಸುತ್ತಾಡೋದು ಅಂತ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ನಾನು ಒಬ್ಬಳೇ ಎಷ್ಟು ದಿನ ಅಂತ ಕಾಲ ಕಳಿಬೇಕು. ಸೊ ಮದುವೆ ಆದರೆ ಪ್ರಾಬ್ಲಮ್ ಏನು ಸಾಲ್ವ್ ಆಗುತ್ತಲ್ಲ ಅಂತ ಕೇಳ್ಬೋದು. ಬಟ್ ಬೇಡ ಇಷ್ಟು ಬೇಗ. ಆ ರೀತಿ ಜೈಲಿನಲ್ಲಿ ಇದ್ಬಿಟ್ಟು ನನ್ನ ಕಷ್ಟಗಳನ್ನು ಹೇಳ್ಕೊಳ್ಳಾರ್ದೆ ಸೊ ಒಬ್ಬಂಟಿಯಾಗಿರೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಈ ರೀತಿ ಲೈಫನ್ನು ನೋಡಿಬಿಟ್ಟು, ಈ ರೀತಿ ಹುಡುಗನ ಜೊತೆನ ಎಂಜಾಯ್ಮೆಂಟ್ ಮಾಡಿಬಿಟ್ಟು ನಂತರ ಆ ಒಂದು ಲೈಫ್ಗೆ ಬರಬೇಕು ಅನ್ನೋದು ನನ್ನ ಒಂದು ಕನಸು ಅಂತ ಇವರು ಹೇಳಿರೋದು. ಸೊ ಪ್ರಾಬಬ್ಲಿ ಬಂದುಬಿಟ್ಟು ಅವರು ಯೂಸ್ ಮಾಡ್ತಕ್ಕಂಥ ಕಾರು ಇದೆ ಅನಿಸುತ್ತೆ, ಅದಕ್ಕೋಸ್ಕರನೇ ಫೋಟೋ ಕಳಿಸಿದ್ದಾರೆ. ಈ ಕಲರಲ್ಲಿದೆ ನಿಮಗೆ ಕಾರು. ಸೊ 4 ಮಂತ್ ಕಂಪ್ಲೀಟಾಗಿ ಅವ್ರ ಜೊತೆ ಟೈಮ್ ಪಾಸ್ ಮಾಡಿ ಕಾಲ ಕಳೆದ್ರೆ ನಿಮಗೆ ಈ ಒಂದು ಕಾರು ಹೋಗಬೇಕಾದ್ರೆ ಫ್ರೀಯಾಗಿ ಸಿಗುತ್ತೆ. ಸೊ ಪ್ರಸ್ತುತ ನಿಮ್ಮ ಡೀಟೇಲ್ಸ್ಗಳನ್ನು Sri9591@gmail.comಗೆ ಕಳಿಸೋದು ಮರೆಯೋಕ್ಕೆ ಹೋಗ್ಬೇಡಿ. ಜೊತೆಗೆ ಪ್ರಸ್ತುತ ನಂಬರ್ ಕೊಟ್ಟಿದ್ದೇನೆ, ಅಲ್ಲಿಗೂ ಕೂಡ ಡೀಟೇಲ್ಸ್ಗಳನ್ನು ಕಳಿಸ್ಬೋದು. ಸೊ ನಿಮಗೆ ಬಿಟ್ಟಿರೋದು ಎಲ್ಲಿ ಕಳಿಸ್ತೀರಾ ನೋಡಿ. ಕಾರಿನ ಒಳಗಿನ ಒಂದು ವ್ಯೂ ಹೋಗಬೇಕಾದ್ರೆ ಯಾವ ರೀತಿ ಕಾಣಿಸುತ್ತೆ, ಯಾಕೆ ಅವರು ಇದನ್ನು ಇಷ್ಟಪಟ್ಟು ತೆಗೆದುಕೊಂಡಿದ್ದಾರೆ ಅಂತಂದರೆ, ಕಲರ್ ಡಿಸೈನಿಂಗಲ್ಲಿ ಬ್ಲ್ಯಾಕ್ ಕಲರ್ ಗ್ಲಾಸಸ್ಸಲ್ಲಿ ಮಾರ್ಬಲಸ್ ಆಗಿ ಕಾಣಿಸುತ್ತೆ. ಸ್ಪೀಡ್ ಲಿಮಿಟಲ್ಲಿ ಇದು ಬಂದುಬಿಟ್ಟು 100 ಸ್ಪೀಡ್ ಲಿಮಿಟ್ ಲಾಕ್ ಇಟ್ಟಿದ್ದಾರೆ. ಇದರ ಮೇಲ್ಗಡೆ ಹೆಚ್ಚಿಗೆ ಹೋಗೋಕ್ಕಾಗಲ್ಲ, 100 ಸ್ಪೀಡ್ ಮೇಲ್ಗಡೆನೆ. ಆ್ಯಂಡ್ ಇಲ್ಲಿ ಕಾಣಿಸ್ತಕ್ಕಂತಹ ಈ ಒಂದು ಸಿಸ್ಟಮ್ಮು ಕಂಫರ್ಟೇಬಲ್ ಸಿಸ್ಟಮ್ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕೂಡ ಇದೆ. ಬ್ಯಾಕ್ ಸೈಡ್ ನೋಡೋದಕ್ಕೆ ಮಿರರ್ಗಳು ಕೂಡ ಅಷ್ಟೇ ಮಾರ್ಬಲಸ್ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ TV ಸ್ಪೇಸು, ಕೆಲವೊಂದಿಷ್ಟು TV ಸ್ಪೇಸ್ಗಳಲ್ಲಿ ಪ್ರಸ್ತುತ ತುಂಬ ಲೊಕೇಶನ್ ಆಗಿರ್ತಕ್ಕಂಥ ಸ್ಪೇಸು ಆ್ಯಂಡ್ ಡಿಸೈನಬಲ್ ಆಗಿರ್ತಕ್ಕಂಥ ಸ್ಪೇಸು. ಮೂವೀಸ್ಗಳೆಲ್ಲನೂ ಕೂಡ ಪ್ಲೇ ಆಗಲ್ಲ, ನಾನ್ ರೀಚಬಲ್ ಆಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ರೀಚಬಲ್ ಆಗಿದೆ, ಟಾಪ್ ಮಾಡಲು. ಸನ್ರೂಫ್ ಇದೆ, ಸನ್ರೂಫಲ್ಲಿ ನಿಂತ್ಕೊಂಡು ಎಂಜಾಯ್ ಕೂಡ ಮಾಡ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನಿಮಗೆ ಕಾರ್ ಓಡಿಸೋದಕ್ಕೆ ಬರಬೇಕು. ನೆನಪಿರಲಿ, ನನಗೆ ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟ್ರೇ ಜ್ಞಾಪಕ ಆಗಲಿಲ್ಲ, ಸಾರಿ.
ಕಾರ್ ಓಡಿಸೋದಕ್ಕೆ ಬರಬೇಕು, ಲೈಸೆನ್ಸ್ ಇರಬೇಕು. ಸೊ ಇದಿದ್ದರೆ ಅವರು ಕಾರಿನಲ್ಲಿ ಡ್ರೈವರ್ ಇಟ್ಕೊಂಡಿದ್ದೀನಿ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಮ್ಯಾನೇಜ್ ಮಾಡಿಕೊಂಡು ಮನೆಯೊಳಗಡೆ ಇಟ್ಕೊಳ್ತಾರೆ. ಸೊ ಮ್ಯಾಟ್ರಿದ್ದು ಮತ್ತೆ ಇದೇ ರೀತಿ ಹೊಸ ಪ್ರೊಫೈಲ್ ಒಂದೇ ಬರ್ತೀನಿ. ನಮಸ್ತೆ, ಟೇಕ್ ಕೇರ್.